ಹಿಂದೂಗಳಾದವರು ನಾವು ಎಚ್ಚೆತ್ಕೊಳ್ಳಿಕ್ಕಂದ್ರೆ ನಾವು ಒಂದು ದಿವಸ ಟೊಪ್ಪಿಗೆ ಹಾಕೊಳ್ಳುವಂತಹ ಸಂದರ್ಭ ಬರ್ತತೆ ಅನ್ನುವಂತಹ ನೆನಪಿಟ್ಕೋರಿ. ನಾನು ಹೇಳಿದೆ ನಿಮಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಅಂತ. ಯಾರು ಬಂದರೂ ಕೂಡ ಸ್ವಾಗತ ಮಾಡೋದು, ಮಾಲೆ ಹಾಕೋದು, ಪ್ರೀತಿಯಿಂದ ಕಾಣುವಂತಹ ದೇಶ ನಮ್ಮದು. ಆದ್ರೆ ಈ ದೇಶದಲ್ಲಿ ಬಂದು ವಾಸ ಮಾಡಿ ಈ ದೇಶಕ್ಕೆ ತುಚ್ಛವಾಗಿ ಮಾತಾಡುವಂತಹ ನನ್ನ ಮಕ್ಕಳಿಗೆ ನಾನು ಬೆಲೆ ಕೊಡೋದಿಲ್ಲ ಅನ್ನುವಂತಹದನ್ನೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಮಣ್ಣಲ್ಲಿ ಕಮತಿಗೆ ಒಳಗೆ ಮಾತಾಡ್ಬೇಕಾದ್ರೆ ಒಬ್ಬ ಪೊಲೀಸ್ ನನ್ನ ವಿಡಿಯೋ ಮಾಡ್ಕೊಳ್ತಿದ್ದ. ಯಾಕ್ರಿ ಸರ ವಿಡಿಯೋ ಮಾಡ್ಕೊಳಕತ್ತೀರಿ ಅಂತಂದೆ ಅವ. ನಾನು ಅವ ಅಂದ, ಸರ್ ಅಜ್ಜಾರ ನೀವೇನಾದ್ರೂ ಬೇರೆ ಬೇರೆ ಭಾಷೆ ಮಾತಾಡಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವ್ರಿ ಅಂದವ. ಸಿಟಿ ರವಿ ಅವ್ರಿಗೆ ಕೇಳ್ತೇನೆ, ಅದೇನೋ ದ್ವೇಷ ಭಾಷಣದ ಬಿಲ್ ಅಂತ ಮಾಡಿದ್ರಲ್ಲ, ಅದಕ್ಕೆ ಅಂಕಿತ ಹಾಕಿದ್ರ ರಾಜ್ಯಪಾಲರು? ಇನ್ನೂ ಹಾಕಿಲ್ಲಂತ, ಪುಣ್ಯ ನಮಗೂ. ನಾ ಅವನಿಗೆ ಪೊಲೀಸ್ಗಂದೆ, ಯಾಕಪ್ಪ ಅಂದೆ. ಅಜ್ಜ ಅವರ ಹಂಗೇನಾದ್ರೂ ಮಾತಾಡಿದ್ರೆ ನಿಮ್ಮನ್ನು ಒಳಗೆ ಹಾಕ್ತೀವಿ ಅಂದ. ನೋಡಪ್ಪ ತಮ್ಮ, ನೀ ಬೇಕಾದಷ್ಟು ವಿಡಿಯೋ ಮಾಡ್ಕೋ, ಆಡಿಯೋ ಮಾಡ್ಕೋ. ನಾನು ದೇಶಕ್ಕಾಗಿನೇ ಬಟ್ಟಿ ತೊಟ್ಟಿನಿ, ಧರ್ಮಕ್ಕಾಗಿನೇ ಬಟ್ಟಿ ತೊಟ್ಟಿನಿ. ಮಠದಾಗ 1 ತಾಸು ಕುಂತು ಪೂಜೆ ಮಾಡೋ ಬದ್ಲಿ ಜೈಲ್ನಾಗ 24 ತಾಸು ಕುಂತು ಪೂಜೆ ಮಾಡ್ತೇನೆ ಅನ್ನುವಂತಹ ಮಾತನ್ನು ನಾನು ಹೇಳಿದೆ ಅನ್ನುವಂತಹದ್ದು. ಇಲ್ಲಿ ಹೇಳುವ ಉದ್ದೇಶ ಇಷ್ಟೇ. ಇವತ್ತು ನಮ್ಮ ಪರಶು ಅವರ ಸಂಘಟಕರು ಕೂಡಿಕೊಂಡು ಹಳ್ಳಿಯ ಎಲ್ಲ ಜನರ ಸಂಘಟನೆ ಮಾಡಿ ಇವತ್ತು ಇಳಕಲ್ ಮಹಾನಗರದಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸ್ತಾರೆ. ನಾವು ಒಂದು ಕೆಂಪು ಟವಲ್ ಹಾಕೊಳ್ಳೋಣ, ಶಿವಾಜಿ ಮಹಾರಾಜ್ಗೆ ಜೈ ಅನ್ನೋಣ ಅಂದು ಏನಾದ್ರೂ ಪ್ರಸಾದ ಮಾಡಿದ್ರೆ ಮಾಡಿ ಬಂದು ಮನೆಯಾಗ ಮಲ್ಕೊಳ್ಳೋದು ಆಗಬಾರ್ದು ಅನ್ನುವಂತಹದ್ದು. ಎಚ್ಚರವಾಗಿರಬೇಕು ಬಂಧುಗಳೇ. ಇವತ್ತು ನಮ್ಮ ದೊಡ್ಡನಗೌಡ ಪಾಟೀಲ್ರವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ದೊಡ್ಡನಗೌಡ್ರಿಗೆ ಒಂದು ಮಾತು ಹೇಳಿ ಬಯಸ್ತೇನೆ, ನೀವು ಇನ್ನೂ ಸ್ಟ್ರಾಂಗ್ ಆಗ್ಬೇಕು, ಈ ನಗರದೊಳಗ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ನೀವು, ನಾನು ನಿಮಗೆ ಗೊತ್ತಿರದೇ ಇರಬಹುದು, ನಿಮ್ಮನ್ನ ನಾನು ಬಹಳ ಬಲ್ಲೆ. ಪತ್ರಿಕೆಗಳಲ್ಲಿ, ನ್ಯೂಸ್ಗಳಲ್ಲಿ ನಾ ಬಹಳ ವಿಷಯಗಳನ್ನು ನೋಡಿದ್ದೇನೆ. ದೊಡ್ಡನಗೌಡರು ಸ್ಟ್ರಾಂಗ್ ಇದ್ದಾರೆ, ಆದ್ರೆ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಅನ್ನುವಂತಹದನ್ನ ಅವ್ರಿಗೆ ಹೇಳಿಕ್ಕೆ ಬಯಸ್ತೇನೆ ಅನ್ನುವಂತಹದ್ದು. ಯಾಕೆ ಅಂತಂದ್ರೆ ನೀವೆಲ್ಲ ನೋಡ್ತಿದ್ದೀರಿ, ಕಾಲ ಬಹಳ ಕೆಟ್ಟು ಹೋಗ್ತಾ ಇದೆ. ಅವಳು ಹೇಳ್ತಾಳೆ, ನನಗೊಂದ್ಸರಿ ಮಸೀದಿ ಒಳಗೆ ಹೋಗ್ಬೇಕನ್ನೋ ಆಸೆ ಇದೆ ಅಂತ. ಯವ್ವ ತಂಗಿ, ಮಸೀದಿಗೆ ಹೋಗಕ್ಕಂತ ಮೊದಲು ನಿನ್ನ ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡು ಅಂತಂದೆ ನನಗೆ. ಆ ಸ್ಟೋರಿ ನೋಡ್ತಿರ್ತೀರಲ್ಲ ನೀವು, ರೀಲ್ಸ್ ನೋಡ್ತಿರ್ತೀರಲ್ಲ, ಆ ರೀಲ್ಸ್ ಸಂಪರ್ಕ ಮಾಡಿದ ಹೆಣ್ಮಗಳನ್ನ ನೋಡು, ಇದೊಂದ್ಸರಿ ಹಿಂಗ್ ಮಾಡಿದೆ, ಇನ್ನೊಂದ್ಸರಿ ಏನಾದ್ರೂ ನಿನ್ನ ಹಿಂದೂ ಧರ್ಮದ ಬಗ್ಗೆ ಏನಾದ್ರೂ ಹಿಂಗ ತಪ್ಪು ಭಾವನೆ ಮೂಡಿಸಿ ನಿನಗೆ ಮುಸಲ್ಮಾನ ಕೂಡ ಹೋಗ್ಬೇಕಾದ್ರೆ ಕಟ್ಕೊಂಡು ಅವ್ನು ಕೂಡ ಹೋಗ್ಬಿಡ. ನೀನು ಮತ್ತೊಂದು ಹೆಣ್ಣು ಮಗಳನ್ನ ಮತ್ತೊಂದು ಸ್ನೇಹಿತನಿಂದ ಬದಲಾವಣೆ ಮಾಡಿದ್ದ ಕಂಡಿದ್ರ ನಿನಗೆ ಕಟ್ಟಕ್ಕವಾದಂತ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಅವಳಿಗೆ, ಅವಳ ತಂದೆ ತಾಯಿಗಳಿಗೆ ಹೇಳಿ ಬಂದಿದ್ದೇನೆ ಅನ್ನುವಂತಹದ್ದು. ಇಲ್ಲಿ ಹೇಳೋ ಉದ್ದೇಶ ಇಷ್ಟೇ, ನಮ್ಮನ್ನ ಪ್ರೀತಿ ಮಾಡಿಸಿ, ಹಣ ತೋರಿಸಿ, ಮತ್ತೊಂದು ತೋರಿಸಿ ನಮ್ಮ ಹೆಣ್ಣು ಮಕ್ಕಳನ್ನ ಬಲಿಗೆ ಕೆಡಕೊಂಡು ಅವರ ಧರ್ಮಕ್ಕೆ ಅವರನ್ನ ತಂದ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ, ನಾವೆಲ್ಲ ಅಲ್ಪಸಂಖ್ಯಾತರು ಅನ್ನುವಂತಹ ಅನೇಕ ಅನುದಾನಗಳು ಪಡ್ಕೊಳ್ತಾರೆ. ಅವರು ಅಲ್ಪಸಂಖ್ಯಾತರಲ್ಲ. ಇವತ್ತು ನಾವು ಹಿಂದೂಗಳು ಅಲ್ಪಸಂಖ್ಯಾತರು ಆಗ್ತಾ ಇದೀವಿ. ಅರ್ಥ ಮಾಡ್ಕೊರಿ. ಈಗಿನ ಯುವ ಮಿತ್ರರು, ಈಗಿನ ನವ ದಂಪತಿಗಳು ಹೇಗಿದ್ದಾರೆ ಅಂತಂದ್ರೆ, ನನಗೆ ಒಂದೇ ಮಗು ಆದ್ರೆ ಸಾಕಪ್ಪ, ಮಗು ಆಲಿಕ್ಕೂ ಸಾಕು, ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿ ಬದುಕಿ ಬಿರೋಣ ಅನ್ನುವಂತ ಭಾವದೊಳಗೆ ನಾವೆಲ್ಲ ಇದೀವಿ. ಅರ್ಥ ಮಾಡ್ಕೋರಿ. ಒಂದಲ್ಲ 10 ಮಕ್ಕಳನ್ನ ಹೆರುವಂತ ಸಂಕಲ್ಪವನ್ನು ಮಾಡ್ಬೇಕು. ಅದು ಎಂತ ಮಕ್ಕಳು ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜರಂತ ಮಕ್ಕಳು ನಾವು ಹೆರಬೇಕು ಅನ್ನುವಂತಹದನ್ನ ನಾವು ಸಂಕಲ್ಪ ಮಾಡ್ಕೋಬೇಕು ಅನ್ನುವಂತಹದ್ದು. ಯಾಕೆ ನಾನು ಇಷ್ಟು ಕಷ್ಟವಾಗಿ, ಇಷ್ಟು ದುಃಖಕರವಾಗಿ ಹೇಳ್ತೇನೆ ಅಂತಂದ್ರೆ, ಇನ್ನೂ ಸ್ವಲ್ಪ ದಿವಸ ನಾವು ಹೋದ್ವಿ ಅಂತಂದ್ರೆ ಹಿಂದೂಗಳಾದವರು ಅಲ್ಪಸಂಖ್ಯಾತರಾಗ್ತೀವಿ. ಅರ್ಥ ಮಾಡ್ಕೋರಿ. ಯುವಕ ಮಿತ್ರ ನಮ್ಮೆಲ್ಲ ರೈತರ ಮಕ್ಕಳಿಗೆ, ಕೆಲಸ ಮಾಡುವಂತಹ ಗಂಡು ಮಕ್ಕಳಿಗೆ ಕಣ್ಣೇ ಸಿಗ್ತಾ ಇಲ್ಲ. ನೀವು ಯಾರ್ಯಾರನ್ನೋ ಲವ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನೀವು ಹಂಗ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಮುಂದಿನ ಕಾಲಕ್ಕೆ, ಇವತ್ತು ಉದಾಹರಣೆ ನೀವೇ ನೋಡ್ತಾ ಇದ್ರಿ ಪೇಪರ್ನೊಳಗ, ಟಿವಿ ಒಳಗ. ಮಹಾಕುಂಭ ಮೇಳದಲ್ಲಿ ಮೋನಾಲಿಸಾ ಅನ್ನುವಂತ ಒಬ್ಬ ಹುಡುಗಿದ್ಲು, ರುದ್ರಾಕ್ಷಿ ಮಾರೋ ಹೆಣ್ಮಗಳು. ಅವಳ ಉದಾಹರಣೆ ನೋಡ್ರಿ ನೀವು. ಅವಳು ಹಿಂದುವಾಗಿ ರುದ್ರಾಕ್ಷಿ ಮಾರುವಂತ ಹೆಣ್ಮಗಳು ಒಬ್ಬ ಮುಳ್ಳಾನ್ ಕಟ್ಕೊಂಡಾಳ ಅಂತಂದ್ರ ಎಂತ ದುರ್ಗತಿ ಬಂದಿದೆ ಅಂತ ನಮಗೆ ತಿಳ್ಕೊಳ್ಬೇಕು. ಇವತ್ತು ಅವರಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಗಳನ್ನ ಮೋಸ ಮಾಡಿ ಅವಳು ಮದುವೆ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೋಬೇಕು. ನಾವು ಚೆನ್ನಾಗಿದ್ವಿ ಅಂತಂದ್ರೆ ನಮ್ಮನ್ನು ಯಾರು ಮುಟ್ಟಂಗಿಲ್ಲ. ಇವತ್ತ ಪರಶುರಾಮ ಬಹಳ ಸಣ್ಣವ ಇರ್ಬೋದವ,
ಪರಶುರಾಮ ಬಹಳ ಶಕ್ತಿ ಕಡಿಮೆ ಇರಬಹುದು, ಆದ್ರೆ ಅವನಲ್ಲಿರ್ತಕ್ಕಂತಹ ಒಂದು ಜ್ಞಾನ ಎಂತದು ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಶಕ್ತಿ ಯಾರಲ್ಲಿ ಐತೆ ಅಂದ್ರ ನಮ್ಮ ಪರಶುರಾಮ್ ಬಿಸಿನಹಳ್ಳಿಯಲ್ಲಿ ಐತೆ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿಕ್ಕೆ ಬಯಸ್ತಾ ಅನ್ನುವಂತಹದ್ದು. ಸಮಯ ಬಹಳ ಆಗಿರೋದ್ರಿಂದ, ಮಳೆ ಬರ್ತಾ ಇರೋದ್ರಿಂದ ಹೆಚ್ಚೇನೇನು ಹೇಳಲಾರ್ದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಸಹಯೋಗ ನೀಡಿದಂತ ನಿಮ್ಮೆಲ್ಲರಿಗೆ ಆ ದಯಾಳು ಪಾರ್ವತಿ ಪರಮೇಶ್ವರ ಛತ್ರಪತಿ ಶಿವಾಜಿ ಮಹಾರಾಜ ನಿಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮನೋ ಭಾರತ್ ಮಾತಾ ಕಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.